ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. RCBಯ ಆಟಗಾರರನ್ನ ನೋಡ್ಲಿಕ್ಕೆ ಹೋದಂತ ಫ್ಯಾನ್ಸ್ಗಳು ಕಾಲ್ ತುಳಿತಕ್ಕೆ ಒಳಗಾಗಿ 11 ಜನ ಬಲಿಯಾದ್ರಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗಿತ್ತು. ಅನೇಕ ಬಾರಿ ಸಿದ್ದರಾಮಯ್ಯನವರು ಇಲ್ಲ, ಇದಕ್ಕೆ ನಮಗೆ ಸಂಬಂಧ ಇಲ್ಲ, ನಾವು ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡಿದಂಥ ಕಾರ್ಯಕ್ರಮ ಸುಸೂತ್ರವಾಗಿ ನಡೆದಿತ್ತು, ಆದರೆ ಚನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂಥ ದುರ್ಘಟನೆಗೆ ನಾವು ಕಾರಣರಲ್ಲ ಎನ್ನುವಂಥ ಮಾತನ್ನು, ಸ್ಪಷ್ಟವಾದ ನುಡಿಯನ್ನು ಸಿದ್ದರಾಮಯ್ಯನವರು ಕೂಡ ಹೇಳಿ ತಪ್ಪಿಸ್ಕೊಂಡಿದ್ರು. ಅದಾದ ನಂತರ ಮೈಸೂರಿನಲ್ಲಿ ಮಾತನಾಡೋಗೂ ಕೂಡ ತಮ್ಮ ಲಾ ಪಾಯಿಂಟನ್ನು ಹೇಳಿ, ಇಲ್ಲ ನಮಗೂ ಆ ಕಾರ್ಯಕ್ರಮಕ್ಕೂ ಸಂಬಂಧವಿಲ್ಲ, ರಾಜ್ಯಪಾಲರನ್ನು ಆಹ್ವಾನಿಸಿದ್ದು ಕೂಡ KC ಆಡಳಿತ ಮಂಡಳಿ, ಅಂದರೆ ಚನ್ನಸ್ವಾಮಿ ಆಡಳಿತ ಮಂಡಳಿ ಹೊರತು ನಾವು ರಾಜ್ಯಪಾಲರನ್ನು ಆಹ್ವಾನ ಮಾಡಿಲ್ಲ ಎನ್ನುವಂಥ ಸ್ಪಷ್ಟ ನುಡಿಯನ್ನು ಹೇಳಿದರು. ಆದರೆ ಇದೀಗ ಹೊಸದೊಂದು ಸ್ಫೋಟಕ ಮಾಹಿತಿ ರಾಜಭವನದಿಂದ ಹೊರಗೆ ಬಂದಿದೆ. ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ಖುದ್ದು ಮುಖ್ಯಮಂತ್ರಿ ಎನ್ನುವಂಥ ಸ್ಫೋಟಕ ವಿಷಯ ಇದೀಗ ರಾಜಭವನದಿಂದ ಹೊರಗೆ ಬಂದಿದೆ. ಹಾಗಾದರೆ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಸಿದ್ದರಾಮಯ್ಯನವರಿಗೆ ಇದೀಗ ದೊಡ್ಡ ಮುಖಭಂಗವಾಗಿದೆ, ಮುಜುಗರವಾಗಿದೆ. ತಮ್ಮ ರಾಜಕೀಯ ಮುಸ್ಸಂಜೆಯಲ್ಲಿದ್ದಾರೆ. 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು. ಆಗಲೂ ಕೂಡ ಅತ್ಯಂತ ದೊಡ್ಡ ಮುಜುಗರವಾಗಿರಲಿಲ್ಲ. ಆದರೆ 2023ರಲ್ಲಿ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರಲ್ಲ, ಅದೀಗ ಒಂದರ ಮೇಲಂತೆ ಒಂದು ಮುಜುಗರ ಆಗ್ತಾನೆ ಇದೆ. ಅದಕ್ಕೆ ತಕ್ಕದಾದಂತೆ ಸಿದ್ದರಾಮಯ್ಯ ವ್ಯಕ್ತಿತ್ವ ಹೇಗಂದ್ರೆ, ಅವರು ಒಂದು ಹಳ್ಳಿಯಿಂದ ಬಂದಂಥವರು, ಅದಾದ ನಂತರ ಕಾನೂನು ಪದವಿಯನ್ನು ಪಡ್ಕೊಂಡವರು, ರಾಜಕೀಯಕ್ಕೆ ಬಂದವರು, ಅನೇಕ ಅಂದರೆ 40 ವರ್ಷಗಳಿಂದ ಮಂತ್ರಿ, ಉಪಮುಖ್ಯಮಂತ್ರಿ, ಆರ್ಥಿಕ ಸಚಿವ, ಮುಖ್ಯಮಂತ್ರಿ ಆಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಅಂಥವ್ರು ಯಾಕೆ ಇಂಥ ಸುಳ್ಳು ವಿಷಯಗಳನ್ನ ಮಾತಾಡ್ತಿದ್ದಾರೆ ಅನ್ನುವ ಒಂದು ಗೊಂದಲ ಜನರಿಗೆ ಮೂಡ್ತಾ ಇದೆ. ನೋಡಿ, ನಿಮ್ಗೆ ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಮೋದಿ ಇರ್ತಾರಲ್ಲ, ಅಥವಾ ಮೋದಿ ಹಾಗೆ ಪ್ರೆಸ್ ಮೀಟನ್ನೇ ಮಾಡಬೇಡಿ, ಅಥವಾ ಯಾವುದಕ್ಕೂ ಉತ್ತರ ಕೊಡಬೇಡಿ. ಆದರೆ ಗೊತ್ತಿದ್ದು ನೀವು ಸುಳ್ಳು ಹೇಳುವಂಥ ವಿಚಾರ ಇದೆಯಲ್ಲ, ನೀವು ಅನೇಕ ಬಾರಿ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಇಲ್ಲ ಇದು ನನಗೆ ಗೊತ್ತಿಲ್ಲ, ನಾನು ವಿಷಯವನ್ನು ತಿಳ್ಕೊಂಡು ಮಾತಾಡ್ತೇನೆ ಅನ್ನುವಂಥ ವಿಷಯ ಕೂಡ ಹೇಳಿದ್ರಿ. ಅದೇ ರೀತಿ ಈಗಲೂ ಕೂಡ ನಿಮಗೆ ವಿಷಯ ತಿಳಿದಿಲ್ಲ ಅಂದಿದ್ರೆ, ತರಾತುರಿಯಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಗಿದ್ರೆ ನೀವು ಹೇಳ್ಬೋದಿಲ್ಲ, ನನಗೆ ಸರಿಯಾದ ಮಾಹಿತಿ ಇಲ್ಲ, ನನಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಮೈಸೂರಿನಲ್ಲಿ ಮಾತನಾಡುವಾಗ ಪತ್ರಕರ್ತರು ಕೇಳಿದ ಕ್ವಶನ್ಗೆ ನೀವು ಮಾತನಾಡುವಾಗ, ಇಲ್ಲ ನಿಮ್ಗೆ ಗೊತ್ತಾ, ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೆ ಅಧಿಕೃತ ಮಾಹಿತಿ ಇದೆಯಾ, ನಿಮ್ಮ ಹತ್ರ ಅಧಿಕೃತ ಮಾಹಿತಿ ಇದ್ರೆ ತೋರಿಸಿ ಎನ್ನುವಂಥ ಒಂದು ಲಾ ಪಾಯಿಂಟ್ ಅನ್ನು ಇಟ್ಟು ಪತ್ರಕರ್ತರನ್ನ ಸಂಕಷ್ಟಕ್ಕೆ ಸಿಲುಕುವಂತ ನಿಮ್ಮ ಈ ಉಡಾಪಿ ಧೋರಣೆ ಇದೆಯಲ್ಲ, ಅದೀಗ ಮುಜುಗರಕ್ಕೆ ನಿಮ್ಮ ಬುಡಕ್ಕೆ ಬಂದ್ಬಿಟ್ಟಿದೆ. ಯಾಕಂದ್ರೆ ನೋಡಿ, ಜೂನ್ 3ರಂದು IPL ಪಂದ್ಯ ನಡೆಯುತ್ತೆ. IPL ಪಂದ್ಯದಲ್ಲಿ RCB ತಂಡದವರು ಬರೋಬ್ಬರಿ 18 ವರ್ಷಗಳ ನಂತರ ಗೆದ್ದಾಗ ಎಲ್ರಿಗೂ ಒಂಥರ ಖುಷಿ ಇರುತ್ತೆ. ಅದರ ಪೂರಕವೆಂಬಂತೆ ಚನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಕೂಡ ಜೂನ್ 4ರಂದು ಸರಿಸುಮಾರು ಸಂಜೆ 5:30ರಿಂದ 6 ಗಂಟೆ ಸುಮಾರಿಗೆ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಜೂನ್ 3ಕ್ಕೆ ಹಾಕುತ್ತೆ. ಹಾಗಾಗಿ ಒಂದು ಪತ್ರವನ್ನು ಕೂಡ ಮುಖ್ಯಮಂತ್ರಿಯ ಕಚೇರಿಗೆ ಬರೆದಿರುತ್ತೆ, ನಾವು ಚನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ನೀವು ಕೂಡ ಬರಬೇಕು ಅನ್ನುವಂಥ ಒಂದು ಪತ್ರವನ್ನು ಬರೆಯುತ್ತೆ ಮತ್ತು ಪರ್ಮಿಷನ್ ಕೇಳುತ್ತೆ ಪೊಲೀಸ್ ಇಲಾಖೆಯಿಂದ. ಅದೇ ಹೊತ್ತಿಗೆ ಯಾವಾಗ ಚನ್ನಸ್ವಾಮಿ ಸ್ಟೇಡಿಯಂಗೆ ಆಟಗಾರರು ಬರ್ತಾರೆ ಅನ್ನುವಂಥ ಸುದ್ದಿ ತಿಳಿದಂತ ರಾಜಭವನ ಕೂಡ ಒಂದು ಪ್ಲಾನ್ ಹಾಕೊಳ್ಳುತ್ತೆ. ಯಾಕಂದ್ರೆ ಮೋದಿಯವರ BJPಯ ಪಕ್ಷದಿಂದ ಬಂದಂತ ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವರು ಕೂಡ ಒಂದು ಸಂಕ್ಷಿಪ್ತವಾಗಿ ಒಂದು ಚಿಕ್ಕದಾದ ಅಥವಾ ಚೊಕ್ಕದಾದಂಥ ಒಂದು ಸನ್ಮಾನವನ್ನ, ಚಹಾಕೂಟವನ್ನು ಏರ್ಪಾಡು ಮಾಡುವ ನಿಟ್ಟಿನಲ್ಲಿ ಹೇಗಾದರೂ ಚನ್ನಸ್ವಾಮಿ ಸ್ಟೇಡಿಯಂ ಆಟಗಾರರು ಬರ್ತಾರೆ. ಅವರು ಬರುವ ಮೊದಲು, ಅಲ್ಲಿಗೆ ಹೋಗುವ ಮೊದಲು ಸುಮಾರು 4 ಗಂಟೆಗೆ ನಮ್ಮ ರಾಜಭವನಕ್ಕೆ ಬಂದು ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ, ಒಂದು ಕ್ಲೋಸ್ ಡೋರ್ ಸರ್ಕಲ್ ಒಂದು ಸ್ವಲ್ಪ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ, ಅದಾದ ನಂತರ ಒಂದು ಅರ್ಧ ಗಂಟೆ ನಂತರ ಅವರನ್ನ ಚನ್ನಸ್ವಾಮಿ ಸ್ಟೇಡಿಯಂಗೆ ಕಳಿಸುವಂತ ಒಂದು ಪ್ಲಾನ್ ಅನ್ನು ಮಾಡಿ ಅವರು ಒಂದು ಆಹ್ವಾನವನ್ನು ಕಳಿಸಿರ್ತಾರೆ. ಯಾವಾಗ ಆ ಆಹ್ವಾನ ಕಳಿಸಿದ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ವಿಷಯ ತಿಳಿಯುತ್ತಲ್ಲ, ನೇರವಾಗಿ ಸಿದ್ದರಾಮಯ್ಯನವರು ಆ ವಿಷಯವನ್ನು ತಮ್ಮ ಸಚಿವರೊಂದಿಗೆ ಚರ್ಚೆ ಮಾಡಿ ನೇರವಾಗಿ ಒಂದು ಮನವಿಯನ್ನು ಕೊಡ್ತಾರೆ ರಾಜ್ಯಪಾಲರಿಗೆ. ಇಲ್ಲ, ನೀವು ರಾಜಭವನದಲ್ಲಿ ಮಾಡುವ ಬದಲು ನಮ್ಮ ವಿಧಾನಸೌಧದ ಮುಂಬಾಗಿಲ ಹೆಬ್ಬಾಗಿಲ ಬಳಿ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. RCBಗೆ ದೊಡ್ಡ ಫ್ಯಾನ್ಸ್ ಇದ್ದಾರೆ, RCBಗೆ ದೊಡ್ಡದಾದಂಥ ಒಂದು ಸಮೂಹ ಇದೆ, ಫ್ಯಾನ್ಸ್ ಇದೆ, ಅಥವಾ ಈ ಫ್ಯಾನ್ಸ್ ಕ್ಲಬ್ ಇದೆ. ಹಾಗಾಗಿ ರಾಜಭವನದಲ್ಲಿ ಮಾಡಿದರೆ ಆ ಸನ್ಮಾನ ಕಾರ್ಯಕ್ರಮ ಯಾರಿಗೂ ಗೊತ್ತಾಗುವುದಿಲ್ಲ, ಅಥವಾ ಯಾರಿಗೂ ತಿಳಿಯುವುದಿಲ್ಲ, ಅಥವಾ ಯಾರಿಗೂ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಕೂಡ ರಾಜಭವನದಿಂದ ನಮ್ಮ ಕಾರ್ಯಕ್ರಮವನ್ನು ವಿಧಾನಸೌಧದ ಮುಂಬಾಗಿಲ ಹೆಬ್ಬಾಗಿಲ ಬಳಿ ಶಿಫ್ಟ್ ಮಾಡುವ ಎನ್ನುವಂಥ ಒಂದು ಮನವಿಯನ್ನ ಸ್ವತಃ ಮುಖ್ಯಮಂತ್ರಿಯವರ ಕಚೇರಿಯಿಂದ ಮುಖ್ಯಮಂತ್ರಿಯವರ ಸೈನ್ ಇರುವಂಥ ಒಂದು ಲೆಟರ್ ರಾಜಭವನಕ್ಕೆ ತಲುಪುತ್ತೆ. ಅದಕ್ಕೆ ತಲೆದೋಗಿದಂಥ ಗವರ್ನರ್ ಅಂತ ಗೆಹ್ಲೋಟರು ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇದು ಆದಂಥ ಒಂದು ಪ್ರಕ್ರಿಯೆ. ನೋಡಿ, ಸಿದ್ದರಾಮಯ್ಯನವರು ಹೇಳ್ತಾರೆ, ಇಲ್ಲ ನಾವು ಗವರ್ನರ್ ಆಹ್ವಾನ ಮಾಡಿಲ್ಲ, ಗವರ್ನರ್ ಅಂದ್ರೆ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ದು KC ಆಡಳಿತ ಮಂಡಳಿ. KC ಆಡಳಿತ ಮಂಡಳಿ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ರೆ ಅದು
ಚೆನ್ನಸ್ವಾಮಿ ಸ್ಟೇಡಿಯಂಗೆ ಆಹ್ವಾನ ಮಾಡಬೇಕಿತ್ತು. ಚೆನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿಗೂ ವಿಧಾನಸೌಧಕ್ಕೆ ಏನು ಸಂಬಂಧ? ಚೆನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಒಂದು ವೇಳೆ ಚೆನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ರೆ ಅದು ನೇರವಾಗಿ ರಾಜ್ಯಪಾಲರನ್ನ ಚೆನ್ನಸ್ವಾಮಿ ಸ್ಟೇಡಿಯಂಗೆ ಆಹ್ವಾನ ಮಾಡಬೇಕಿತ್ತು. ನೋಡಿ, ಗೊಂದಲ ಹೇಗೆ ಕ್ರಿಯೇಟ್ ಆಗುತ್ತೆ, ಏನೇನೋ ಹೇಳಿಕ್ ಹೋಗಿ ಏನೇನೋ ತಪ್ಪಿಸ್ಕೊಳ್ಳಿಕ್ ಹೋಗಿ. ಇದರಲ್ಲಿ ಮತ್ತೊಂದು ಗಮನಾರ್ಹವಾದ ವಿಷಯ ಅಂದ್ರೆ, ನೋಡಿ, ಮೋದಿ ಅವರು ಯಾವ್ದಾದ್ರು ಒಂದು ವರ್ಲ್ಡ್ ಕಪ್ ಗೆದ್ದಾಗ, ಯಾವ್ದಾದ್ರು ಒಂದು ಹಾಕಿ ಟೀಮ್ ದೊಡ್ಡದಂತ ಎಫರ್ಟ್ ಹಾಕಿದಾಗ, ಅಥವಾ ಸಿನಿಮಾ ಇಂಡಸ್ಟ್ರಿಯನ್ನ ಜೊತೆ ಮಾತಾಡ್ಬೇಕಂದಾಗ ಅವರು ತಮ್ಮ ಒಂದು ನಿವಾಸದಲ್ಲಿ, ತಮ್ಮ ಒಂದು ಕಚೇರಿಯಲ್ಲಿ ಅಥವಾ ಮುಂಭಾಗದಲ್ಲಿ ಎಲ್ಲರನ್ನೂ ಕರೆದುಕೊಂಡು ಚಹಾ ಕೂಟವನ್ನು ಏರ್ಪಾಡು ಮಾಡ್ತಾ ಇರೋದು ಒಂದು ವಿಭಿನ್ನವಾದ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ರಾಜ್ಯಪಾಲರು ಕೂಡ ನಮ್ಮ RCB ತಂಡ, ಬೆಂಗಳೂರು ತಂಡ 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ ಎನ್ನುವ ರೀತಿಯಲ್ಲಿ ಎನ್ನುವ ಖುಷಿಯಲ್ಲಿ ಅವರಿಗೊಂದು ಬಂದಾಗ ಒಂದು ಚಹಾ ಕೂಟವನ್ನು ಏರ್ಪಾಡು ಮಾಡಿ ಒಂದು ಮೊಮೆಂಟವನ್ನು ಕೊಡುವಂತ ಕಾರ್ಯಕ್ರಮವನ್ನ ಸಂಕ್ಷಿಪ್ತವಾಗಿ ಇಟ್ಕೊಂಡಿತು. ಯಾವಾಗ ಆ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತಲ್ಲ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಗಮನಕ್ಕೆ ಬಂದಾಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪ್ಲಾನ್ ಆಗ್ತಾರೆ. RCBಗೆ ದೊಡ್ಡದಾದಂತ ಒಂದು ಸಮೂಹ ಇದೆ, ಲಕ್ಷಾಂತರ ಫ್ಯಾನ್ಸ್ ಇದೆ. ಆದರೂ ಜೂನ್ 3ರ ರಾತ್ರಿಯಂದು ಬೆಂಗಳೂರು ದೀಪಾವಳಿಯನ್ನು ಆಚರಿಸ್ಬಿಡ್ತು. ಹಾಗಾಗಿ ಒಂದು ವೇಳೆ ನಾವು ವಿಧಾನಸೌಧ ಹೆಬ್ಬಾಗಿಲ ಬಳಿ ಏನಾದ್ರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ಆ ಕ್ರೆಡಿಟ್ ಎಲ್ಲ, ಯುವ ಸಮೂಹದ ಕ್ರೆಡಿಟ್ ಎಲ್ಲ ನಮ್ಮ ಪಾಲಿಗೆ ಬರುತ್ತೆ. ಅವೆಲ್ಲ ಓಟ ಕನ್ವರ್ಟ್ ಆಗುತ್ತೆ ಮತ್ತು ಸರ್ಕಾರಕ್ಕೆ ಒಂದು ದೊಡ್ಡ ಹೆಗ್ಗಳಿಕೆ ಬರುತ್ತೆ. ಇಡೀ ರಾಷ್ಟ್ರದ ಎಲ್ಲಾ ಚಾನೆಲ್ಗಳು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡುತ್ತೆ ಅನ್ನುವ ದೃಷ್ಟಿಯಲ್ಲಿ ಅಥವಾ ಒಂದು ದುರುದ್ದೇಶದಿಂದ ಆ ಕಾರ್ಯಕ್ರಮದ ತರಾತುರಿಯೆಲ್ಲ ಮಾಡುತ್ತೆ. ಮತ್ತು ಸ್ವತಃ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದು ನೀವು ಕೂಡ ಅಟೆಂಡ್ ಆಗಬೇಕು ಎನ್ನುವಂತ ಪತ್ರವನ್ನು ಬರೀತಾರೆ. ಇದಾದ ನಂತರ ಏನಾಯ್ತು, ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೂಡಿರುತ್ತೆ, ಒಂದು LED ಕೂಡ ಇರಲ್ಲ. ವಿಧಾನಸೌಧದ ಮುಂಭಾಗದಿಂದ ಹಿಡಿದು ಮರವನ್ನು ಹತ್ಕೊಂಡು ಜನ ನೋಡ್ತಾರೆ. ಅದರ ಬದಲಾಗಿ ಹೈಕೋರ್ಟ್ ಅನ್ನ ಏರಿ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದು ಇಡೀ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಇದ್ರೆ ಅದು RCBಯ ಸನ್ಮಾನ ಮಾಡಿದಂತ ಒಂದು ಕಾರ್ಯಕ್ರಮ ಇದೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇದೆ, ಅದು ಇಡೀ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದು ಉಳಿಯುತ್ತೆ ಅಂತ ಒಂದು ಕಾರ್ಯಕ್ರಮ, ಅಡ್ವರ್ಟಿನ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗಿಲ ಬಳಿ ನಡೆಯಿತು. ಅದಾದ ನಂತರ ಆಟಗಾರರು ಚೆನ್ನಸ್ವಾಮಿ ಸ್ಟೇಡಿಯಂ ಹೋಗ್ತಾರೆ. ಚೆನ್ನಸ್ವಾಮಿ ಸ್ಟೇಡಿಯಂ ಹೋದ ನಂತರದಲ್ಲಿ 11 ಜನರು ಬಲಿಯಾಗ್ತಾರೆ ಕಾತುಳಿದಿಂದ. ಇದು ಒಂದು ಕ್ರಿಯೆ. ಆದರೆ ಸಿದ್ದರಾಮಯ್ಯರು ಯಾಕೆ ಸುಳ್ಳು ಹೇಳುವಂತ ಪರಿಸ್ಥಿತಿಗೆ ತಲುಪಿದ್ರು ಎನ್ನುವುದು ಇದೀಗ ವಿಪರ್ಯಾಸವಾದಂತಹ ಸಂಗತಿ ಆಗುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯವರಿಗೆ ದೊಡ್ಡದಂತ ಅನುಭವ ಇದೆ, ರಾಜಕೀಯ ಅನುಭವ ಇದೆ. 16 ಬಾರಿ ಆರ್ಥಿಕ ಬಜೆಟ್ ಅನ್ನ, ಹಣಕಾಸು ಬಜೆಟ್ ಅನ್ನು ಮಂಡನೆ ಮಾಡಿದಂತರು. ಅಂತವರು ಯಾಕೆ ರಾಜಕೀಯ ಮುಸ್ಸಂಜೆಯಲ್ಲಿ ಸುಖ ಸುಮ್ಮನೆ ಯಾಕೆ ಸುಳ್ಳನ್ನು ಹೇಳ್ತಾರೆ? ತಮಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಅದನ್ನ ಹೇಳ್ಬೋದಿತ್ತು, ನನಗೆ ಗೊತ್ತಿಲ್ಲ, ಅಲ್ಲ ನಮ್ಮ ತರಾತುರಿಯಲ್ಲಿ ಮಾಡ್ಕೊಂಡಿದ್ದನ್ನು ಯಾರು ನಿಮಗೆ ತಲೆದಂಡೆ ಕೇಳ್ತಾರಲ್ಲ. ಆದ್ರೆ ಸುಳ್ಳಿನ ಮೇಲೆ ಸುಳ್ಳಿನ ಕಂತಿಯನ್ನ ಮಾಡ್ತಾ ಇರುವಂತ ನಿಮ್ಮ ಈ ಅಭ್ಯಾಸ ಯಾವ ಕೊನೆಯಾಗುತ್ತೆ ಅನ್ನೋದು ಇದೀಗ ರಾಜ್ಯದ ಮುಂದಿದೆ. ಯಾಕಂದ್ರೆ ಈಗಾಗಲೇ ಅನೇಕ ಬಾರಿ ಬೆಲೆ ಏರಿಕೆಯಾಗಿದೆ. ನಾವು ಬಾಗಿಗಳನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ಅನೇಕ ರೇಟ್ಗಳು, ಹಾಲಿನ ರೇಟ್ ಆಗಿರ್ಬೋದು, ವಿದ್ಯುತ್ ರೇಟ್ ಆಗಿರ್ಬೋದು, ನೀರಿನ ರೇಟ್ ಆಗಿರ್ಬೋದು, ಪದಾರ್ಥಗಳ ರೇಟ್ ಆಗಿ ಎಲ್ಲ ರೇಟ್ ಕೂಡ ಜಾಸ್ತಿ ಆಗಿದೆ. ಆದ್ರೂ ಕೂಡ ನಿಮ್ಮ ಮುಖಭಾವದಲ್ಲಿ ಯಾವುದೂ ಚೇಂಜ್ ಕಾಣ್ತಾ ಇಲ್ಲ. ನಿಮ್ಮ ಮುಖಭಾವದಲ್ಲಿ ಏನೋ ಒಂದು ರಾಜ್ಯ ಗೆದ್ದಂತಿದೆ. ಜೊತೆಗೆ ನಿಮಗೆ ಕಾಂಪಿಟೇಟರ್ ಆದಂತ DK ಶಿವಕುಮಾರ್ ಹೇಗಾದ್ರೂ ಮಾಡಿ ಮಣಿಸಬೇಕು, ಅವರ ಮುಖ್ಯಮಂತ್ರಿ ಪದವಿಯ ಪಟ್ಟನ್ನ ದೂರ ಇಡಬೇಕು ಎನ್ನುವಂತ ನಿಮ್ಮ ಸ್ಥಿತಿ ಇದೆಯಲ್ಲ, ಅಥವಾ ನಿಮಗೆ ಬಂದಂತ ಮನೋಭಾವನೆ ಇದೆಯಲ್ಲ, ಅದರಿಂದ ಇಡೀ ರಾಜ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಇದೀಗ ಮಂದಟ್ಟಾಗಿದೆ. ಯಾಕಂದ್ರೆ ನಿನ್ನೆ ನಡೆದಂತ ಹೈಕಮಾಂಡ್ ಮುಂದೆ ನಡೆದಂತ ಒಂದು ಸಭೆಯಲ್ಲೂ ಕೂಡ ಖರ್ಗೆ ಅವರಿದ್ರು, ರಾಹುಲ್ ಗಾಂಧಿ ಇದ್ರು, ವೇಣುಗೋಪಾಲ್ ಅವರಿದ್ರು, ಸುರ್ಜೇವಾಲಾ ಅವರಿದ್ರು ಮತ್ತು DK ಶಿವಕುಮಾರ್ ಅವರಿದ್ರು. ಅವರ ಮುಂದೆ ಕೂಡ ನಿಮ್ಮ ಹಾವಭಾವದಲ್ಲಿ ಯಾವುದೇ ಒಂದು ಬೇಸರದ ವಿಷಯ ಕಂಡಿರಲಿಲ್ಲ ನಿಮ್ಮ ಮುಖಭಾವದಲ್ಲೂ ಕೂಡ. ಯಾಕಂದ್ರೆ RCBಯ ಕಾತುಳಿದಲ್ಲಿ 11 ಜನ ಸಾವನ್ನಪ್ಪಿದ್ರು. ನಿಮ್ಮ ಹೇಳಿಕೆ ಪದೇ ಏನಂದ್ರೆ ನಮ್ಮ ವಿಧಾನಸೌಧದ ಮುಂದೆ ಆದಂತ ಕಾರ್ಯಕ್ರಮದಲ್ಲಿ ಅಡ್ವರ್ಟ್ ಆಗಿಲ್ಲ, ಅದಕ್ಕೆ ಮಾತ್ರ ನಾವು ಜವಾಬ್ದಾರರು. KCAಗೆ ನಾವು ಪೊಲೀಸ್ ಸೆಕ್ಯೂರಿಟಿನ ಒದಗಿಸಿದ್ದೇವೆ, ಅಲ್ಲಿ ಆಡಳಿತ ಮಂಡಳಿ ವೈಫಲ್ಯವಾಗಿದೆ, ಹಾಗಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಎನ್ನುವಂತ ಒಂದು ಹೇಳಿಕೆ ಇದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸುರಿದು ಹೋಗುವಂಥದ್ದಲ್ಲ. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ಅಂದ್ರೆ ಅದು ಕರ್ನಾಟಕ ಸರ್ಕಾರ ಅಂದ್ರೆ ಅದು ಮುಖ್ಯಮಂತ್ರಿ. ನಿಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಕೇವಲ ವಿಧಾನಸೌಧಕ್ಕಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಗುಡ್ಡ ಕುಸಿತ ಆದ್ರೂ ಕೂಡ ನಿಮಗೆ ಹೊಣೆ ಆಗತ್ತೆ. ಯಾಕಂದ್ರೆ ನೀವು ಎಲ್ಲವನ್ನೂ ನೋಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಸ್ಕೂಲ್ ಬಸ್ ಪಲ್ಟಿ ಆದರೂ ಕೂಡ ನೀವು ಹೊಣೆಗಾರರಾಗಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಕೈಯಲ್ಲಿ ಇಡೀ ರಾಜ್ಯ ಇರುತ್ತೆ. ಹಾಗೆಂದ ಮಾತ್ರಕ್ಕೆ ನೀವು ವಿಧಾನಸೌಧಕ್ಕೆ ಮಾತ್ರ ಮುಖ್ಯಮಂತ್ರಿಯ ಅಥವಾ KSCA ನಿಮಗೆ ಸಂಬಂಧಪಡುವುದಿಲ್ಲ, KSCA ಆಡಳಿತ ಮಂಡಳಿ ಅಥವಾ ಚೆನ್ನಸ್ವಾಮಿ ಸ್ಟೇಡಿಯಂ ಬೇರೆ ದೇಶದಲ್ಲಿ ಇದೆಯಾ ಎನ್ನುವುದು ಕೂಡ ನಿಮ್ಮ ಮಾತಿನಿಂದ ಅನೇಕ ಗೊಂದಲ ಉಂಟಾಗುತ್ತೆ. ಏನೇ ಆಗಲಿ, ರಾಜ್ಯಪಾಲರನ್ನ ಆಹ್ವಾನ ಮಾಡುವ ಮೂಲಕ ನೀವು ನಿಮ್ಮ ಒಂದು ಕಾರ್ಯಕ್ಕೆ ನೀವು ಮುನ್ನಡೆ ಬರೆದಿದ್ರಿ. ಆದರೆ ಮಾಧ್ಯಮದ ಮುಂದೆ, ಪತ್ರಕರ್ತರ ಮುಂದೆ ಪದೇ ಸುಳ್ಳನ್ನು ಹೇಳೋದ್ರ ಮುಖಾಂತರ ರಾಜ್ಯಪಾಲರನ್ನ ನಾವು ಆಹ್ವಾನ ಮಾಡಿಲ್ಲ, ಅವರು ಚೆನ್ನಸ್ವಾಮಿ ಸ್ಟೇಡಿಯಂ ಆಹ್ವಾನ ಮಾಡಿದ್ರು ಎನ್ನುವಂತ ಒಂದು ಹೇಳಿಕೆ ಇದೆಯಲ್ಲ, ಅದು ಈಗ ನಿಮಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಪೂರಕವಂತೆ ರಾಜಭವನ ಕೂಡ ಈಗ ಸ್ಪಷ್ಟನೆಯನ್ನು ಕೊಟ್ಟು ರಾಜ್ಯಪಾಲರನ್ನ ಆಹ್ವಾನ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿ ಎಂದು ಹೇಳುವ ಮುಖಾಂತರ ಇದೀಗ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ ಮುಖ್ಯಮಂತ್ರಿ ಅವರಿಗೆ.
ಈ ಗೊಂದಲ ಎಲ್ಲಿ ತನಕ ಮುಂದುವರಿಯುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.